ಕಲಬುರಗಿ ನಗರದ ಸುತ್ತಲಿನ ಹಾಗೂ ಹೊರವಲಯದಲ್ಲಿ ಓಡಾಡುತ್ತಿದ್ದವರನ್ನ ಬೆದರಿಸಿ ಸುಲಿಗೆ ಮಾಡುತ್ತಿದ್ದ ಕುಖ್ಯಾತ ದರೋಡೆಕೋರನಿಗೆ ಪೊಲೀಸರು ಮಂಗಳವಾರ ಸಂಜೆ ಗುಂಡೇಟು ಹೊಡೆದು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದರಿಂದ ಕಲಬುರಗಿಯಲ್ಲಿ ಮತ್ತೊಮ್ಮೆ ಪೊಲೀಸರ ಗನ್ ಸದ್ದು ಮಾಡಿದೆ. ಘಟನೆಯಲ್ಲಿ ಇಬ್ಬರು ಪೊಲೀಸರು ಗಾಯಗೊಂಡಿದ್ದಾರೆ. ಎಂಎಸ್ಕೆ ಮಿಲ್ ಪ್ರದೇಶದ ಜಿಲಾನಾಬಾದ್ ಪ್ರದೇಶದ ನಿವಾಸಿಯಾಗಿರುವ 29 ವರ್ಷದ ಇಮ್ತಿಯಾಜ್ ಮಕ್ಬೂಲ್ ಗಿಣಿ ಪೊಲೀಸರಿಂದ ಗುಂಡೇಟು ತಿಂದು ಆಸ್ಪತ್ರೆಗೆ ಸೇರಿದ ದರೋಡೆಕೋರ. ಈತನ ವಿರುದ್ಧ 10ಕ್ಕೂ ಹೆಚ್ಚಿನ ಕೇಸ್ಗಳಿವೆ. ತಂಡವೊಂದನ್ನ ಕಟ್ಟಿಕೊಂಡು ಸುಲಿಗೆ ಮಾಡುವ ಕೆಲಸ ಮಾಡುತ್ತಿದ್ದ ದರೋಡೆಕೋರನ ದಾಳಿ ನಡೆಸಿದ್ರಿಂದ ಉಪನಗರ ಠಾಣೆಯ ಪೊಲೀಸ್ ಸಿಬ್ಬಂದಿ ವಿಠಲ್ ಮತ್ತು ಫಿರೋಜ್ ಎಂಬುವರಿಗೆ ಗಾಯಗಳಾಗಿದ್ದು ಅವರನ್ನ ಹಾಗೂ ಗುಂಡೇಟು ತಿಂದು ಗಾಯಗೊಂಡ ಇಮ್ತಿಯಾಜ್ನನ್ನ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳಕ್ಕೆ ಮತ್ತು ಆಸ್ಪತ್ರೆಗೆ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ, ಡಿಸಿಪಿಗಳಾದ ಕನ್ನಿಕಾ ಸಿಕ್ರಿವಾಲ್, ಪ್ರವೀಣ ನಾಯ್ಕ, ಎಸಿಪಿ ರಾಜಣ್ಣ ಜಿಡಿ, ಇನ್ಸ್ಪೆಕ್ಟರ್ಗಳಾದ ಸಂತೋಷ್ ತಟ್ಟೆಪಳ್ಳಿ, ಸುಶೀಲಕುಮಾರ ಮತ್ತಿತರರು ಭೇಟಿ ನೀಡಿದರು. ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಡಾಕ್ಟರ್ ಶರಣಪ್ಪ ಮಾತನಾಡಿ, ಕಲಬುರಗಿಯ ಉಪನಗರ, ಸ್ಟೇಷನ್ ಬಜಾರ, ಆರ್ಜಿ ನಗರ ಇನ್ನಿತರ ಠಾಣೆಗಳಲ್ಲಿ ಹಾಗೂ ನೆರೆಯ ಹೈದರಾಬಾದ್ನಲ್ಲಿಯೂ ಸಹ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ. ಸಬ್ ಅರ್ಬನ್ ಠಾಣೆಯ ದರೋಡೆ ಪ್ರಕರಣವನ್ನ ಪತ್ತೆ ಮಾಡಲು ರಚಿಸಿದ್ದ ವಿಶೇಷ ತಂಡದವರು ಮಾಹಿತಿಯಂತೆ ನಗರದ ಕುಸುನೂರ ಬಳಿಯ ಜಾಪುರ ಗುಡ್ಡದ ಪ್ರದೇಶದಲ್ಲಿ ಬಂಧಿಸಲು ತೆರಳಿದ್ದಾಗ ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾನೆ. ಶರಣಾಗಲು ಸೂಚಿಸಿದರೂ ಅವರ ಮೇಲೆ ಮತ್ತೊಮ್ಮೆ ದಾಳಿ ಮಾಡಿ ತಪ್ಪಿಸಿಕೊಂಡು ಹೋಗಲು ಯತ್ನಿಸಿದಾಗ ಪಿಎಸ್ಐ ಬಸವರಾಜ ತಮ್ಮ ಹಾಗೂ ಸಿಬ್ಬಂದಿ ಆತ್ಮರಕ್ಷಣೆಗಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅದಕ್ಕೂ ಜಗ್ಗದಿದ್ದಾಗ ಆತನ ಮೇಲೆ ಗುಂಡಿನ ದಾಳಿ ನಡೆಸಿದ್ದು ಕಾಲಿಗೆ ಗುಂಡೇಟು ತಗುಲಿದೆ ಎಂದು ತಿಳಿಸಿದ್ದಾರೆ. ದರೋಡೆಕೋರನನ್ನ ಪತ್ತೆ ಮಾಡಲು ಸಬ್ ಅರ್ಬನ್ ಇನ್ಸ್ಪೆಕ್ಟರ್ ಸಂತೋಷ್ ತಟ್ಟೆಪಳ್ಳಿ, ವಿಶ್ವವಿದ್ಯಾಲಯ ಠಾಣೆಯ ಇನ್ಸ್ಪೆಕ್ಟರ್ ಸುಶೀಲಕುಮಾರ, ಉಪನಗರ ಠಾಣೆಯ ಪಿಎಸ್ಐ ಬಸವರಾಜ ನೇತೃತ್ವದಲ್ಲಿ 3 ತಂಡಗಳನ್ನು ರಚನೆ ಮಾಡಿ ಶೋಧ ಮಾಡುವ ಕೆಲಸ ಮಾಡುತ್ತಿದ್ದರು. ಈ ವೇಳೆಯಲ್ಲಿ ಇಮ್ತಿಯಾಜ್ ಜಾಪುರ ಗುಡ್ಡದ ಬಳಿ ದುಷ್ಕೃತ್ಯ ನಡೆಸಲು ಹೊಂಚು ಹಾಕಿದ್ದಾನೆ ಎಂಬ ಮಾಹಿತಿಯಂತೆ ಬಸವರಾಜ ಹಾಗೂ ತಂಡದವರು ಅಲ್ಲಿಗೆ ತೆರಳಿದ್ರು. ಆಗ ಪೊಲೀಸರ ಮೇಲೆ ದರೋಡೆಕೋರ ದಾಳಿ ಮಾಡಿದ್ದಾನೆ. ವಿಶ್ವವಿದ್ಯಾಲಯ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. We had found special teams to follow up on the cases of undetected robbery and also to secure the absconding robbery gang. In this connection, PI Suburban and their team had successfully narrowed the offense, and they were on the lookout for one more thief who was absconding. A team led by Sub-Inspector they were on the lookout for the absconding thief. When they went to secure him, he attacked this man. He shot and in self-defense and to secure the PSI was on fire. And he was punctured and they had successfully secured the offender and injured accused and also our staff are shifted to hospital. They are being treated and they are stable. And this accused is having involved in 9 different types of offences, mainly robberies. ವರದಿ ಮಲ್ಲಿಕಾರ್ಜುನ ಸಂಗೊಳಗಿ, ಕಲಬುರಗಿ.